ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಮಗೆಲ್ಲ ತಿಳಿದಂತೆ ಜನಗಣತಿ 2027 ಪ್ರಥಮ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮನೆ ಮನೆಗೆ ಹೋಗಿ ಗಣತಿಯನ್ನ ಮಾಡುವಂತ ಪ್ರಕ್ರಿಯೆ ನಾವೆಲ್ಲರೂ ಮಾಡ್ಲಿಕತ್ತೀವಿ. ಸೊ ಈಗಾಗಲೇ ಬಹಳಷ್ಟು ಸಾರಿ ನಾನು ಎಲ್ಲರೊಂದಿಗೆ ಹಂಚಿಕೊಂಡಿರುವಂತೆ ಏನು ಸಂದೇಶವನ್ನ ಹಂಚಿಕೊಂಡಿದ್ದೀನಿ. ಭಾರತ ಸರ್ಕಾರ ಸ್ವಯಂ ಗಣತಿಯ ಅವಕಾಶವನ್ನ ನಮಗೆ ವೆಬ್ಸೈಟ್ ಮೂಲಕ ಅನುಕೂಲ ಮಾಡಿಕೊಟ್ಟಿದೆ. www.census.ac.gov.in ಅಂತ ಹೇಳಿ ಈ ವೆಬ್ ಪೋರ್ಟಲ್ ಅನ್ನ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಸಾರ್ವಜನಿಕರು ನಿಮ್ಮ ಮನೆಯ ಗಣತಿಯನ್ನ ನೀವೇ ಮಾಡಬಹುದಾಗಿರ್ತದೆ. ಇದರಿಂದ ತಮ್ಮ ಸಮಯ ಉಳಿತಾಯ ಆಗ್ತದೆ. ಅದರಲ್ಲಿ ಬರುವಂತ 34 ಪ್ರಶ್ನೆಗಳಿಗೆ ನಿಖರವಾದಂತಹ ಉತ್ತರಗಳನ್ನ ನೀವು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಏಪ್ರಿಲ್ 15ರಿಂದ ಮೇ 15ರ ವರೆಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಗಣತಿದಾರರಾಗಿ ತಮ್ಮ ಮನೆಗಳಿಗೆ ಬಂದು ಇದೇ ಮಾಹಿತಿಯನ್ನ ಅವರು ಪಡ್ಕೊಳ್ಳುವಂತ ವ್ಯವಸ್ಥೆನೂ ಇದೆ. ಆದ್ರೆ ಮುಖ್ಯವಾಗಿ ನೀವು ಸಾರ್ವಜನಿಕರು ಸ್ವತಃ ನಿಮ್ಮ ಗಣತಿಯನ್ನ ನೀವೇ ಮಾಡ್ಕೊಳ್ಳುವಂತ ಅವಕಾಶವನ್ನ ಡಿಜಿಟಲ್ ರೂಪದಲ್ಲಿ ಏನು ಕೇಂದ್ರ ಸರ್ಕಾರ ಜನಗಣತಿಯನ್ನ ಪರಿಚಯ ಮಾಡಿದೆ, ಇದನ್ನ ಸಾಕಾರಗೊಳಿಸೋದಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಈಗಾಗಲೇ ಹೇಳಿರುವಂತಹ ವೆಬ್ ಲಿಂಕ್ ಅನ್ನ ಬಳಸ್ಕೊಂಡು ಸ್ವಯಂ ಗಣತಿಯನ್ನ ಮಾಡಿ ನಂತರದಲ್ಲಿ ಏಪ್ರಿಲ್ 15ರಿಂದ ಮೇ 15ರವರೆಗೂ ಗಣತಿದಾರರು ಇಡೀ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ ಬರ್ತಾರೆ. ಇವೇ ಪ್ರಶ್ನೆಗಳನ್ನ 34 ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಗಣತಿ ಪ್ರಕ್ರಿಯೆಯನ್ನ ಅವರು ಮುಕ್ತಾಯಗೊಳಿಸ್ತಾರೆ. ಸೊ ಸ್ವಯಂ ಗಣತಿಯನ್ನ ಮಾಡೋದ್ರಿಂದ ತಮ್ಮ ಸಮಯ ಮತ್ತು ಗಣತಿದಾರರ ಸಮಯ ಮತ್ತು ನಾವೇನು ಡಿಜಿಟಲ್ ಮೋಡ್ ನಲ್ಲಿ ಮಾಡ್ಲಿಕ್ಕತ್ತೀವಿ ಇದರದ್ದು ಒಂದು ಪರ್ಪಸ್ ಸರ್ವ್ ಆಗುವಂತಹ ಒಂದು ಆಶಯ ಇರ್ತದೆ. ಆದ್ದರಿಂದ ತಾವೆಲ್ಲರೂ ಸ್ವಯಂ ಗಣತಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತೇವೆ. ಜಮಖಂಡಿ ನಗರದಲ್ಲಿ ನಿನ್ನೆ ಈ ವಿಷಯವಾಗಿನೇ ನಾವು ಒಂದು ಬೈಕ್ ರ್ಯಾಲಿಯನ್ನ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರೆಲ್ಲರೂ ಈ ಒಂದು ಪ್ರಕ್ರಿಯೆಯನ್ನ ಬಳಸ್ಕೋಬೇಕು ಮತ್ತು ಸ್ವಯಂ ಗಣತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಂತೇವೆ. ಥ್ಯಾಂಕ್ ಯು.